ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಬಾರಿ ಅಲಸಂದೆ ಹಾಕಿ ಮಲ್ಚ್ ಮಾಡಿದ್ದೆ. ಅದರ ನಂತರ ಮತ್ತೆ ನಾವು ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಲಸಂದಿನ ಅಷ್ಟೊಂದು, ಯಾಕಂದರೆ ತುಂಬಾ ಇರುವೆ ಅಥವಾ ಗೊದ್ದ ಅಂತ ಹೆಂಗೆ ಕರಿತೀವಿ ಅದಿತ್ತು. ಅದರಿಂದ ನಾವು ಕರ್ಕೊಂಬಂದಂಥ ಜನರು ಕೂಡ ಇದನ್ನ ತೆಗಿಯಲಿಕ್ಕೆ ಅಥವಾ ಈ ಅಲಸಂದೆ ಕೀಳಲಿಕ್ಕೆ ಭಾಳ ಕಷ್ಟಪಟ್ಟರು. ಆಗ ಎಷ್ಟಾಗುತ್ತೋ ಅಷ್ಟು ಬಿಡಿಸ್ಕೊಂಡು ನಂತರ ಹಾಗೇ ಮಲ್ಚ್ ಮಾಡಿದ್ವಿ. ಆದ್ದರಿಂದ ಇಷ್ಟೊಂದು ಸಿಕ್ಕಾಬಟ್ಟೆ ಒಂಥರ ಗದ್ದೆ ಥರ ಬಿಟ್ಟಿದೆ, ತುಂಬಾ ಹುಟ್ಟಿದೆ. ಮತ್ತು ಇದನ್ನ ಇನ್ನೊಂದು ಸ್ವಲ್ಪ ಮಳೆ ನಿಂತ ಮೇಲೆ ಮತ್ತೆ ಮಲ್ಚ್ ಮಾಡಬೇಕು. ಇದನ್ನ ನೀವು ನೋಡ್ತಿರ್ಬೋದು, ಸಿಕ್ಕಾಬಟ್ಟೆನೇ ಹುಟ್ಟಿದೆ ಮಾತ್ರ. ಇವಾಗ ಗಿಡಗಳು ತುಂಬಾ ಚೆನ್ನಾಗಿ ಆಗ್ತಾ ಇದ್ದಾವೆ, ನೀವು ನೋಡ್ತಿರ್ಬೋದು. ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಈಗ ಗಿಡಗಳು, ರೇಷ್ಮೆ ಗಿಡಗಳು. ಇದಕ್ಕೆ ಸ್ಟಾರ್ಟಿಂಗಲ್ಲಿ ನಮ್ಗನ್ಸೋದು ಯಾಕಪ್ಪ ಹಾಕಿದ್ವಿ ನಡುವೆ ಇದನ್ನು ಅಂತ. ಬಟ್ ಅನುಭವದಿಂದನೇ ತುಂಬ ಜನ, ತುಂಬ ವಿಜ್ಞಾನಿಗಳು ಕೂಡ ಹೇಳಿರ್ತಾರೆ ಅಂತರ ಬೆಳೆ ಇರಬೇಕು ಅಂತ. ನೀವು ನೋಡ್ತಿರ್ಬೋದು, ಇತ್ತೀಚೆಗೆ ಜಾಸ್ತಿ ಮಳೆನೇ ಬಂದಿರೋದ್ರಿಂದ ಕೆಲವೊಂದು ಗಿಡ ಇನ್ನು ಸ್ವಲ್ಪ ವೈಟಿಶ್ ಇದ್ದಾವೆ. ಪರವಾಗಿಲ್ಲ, ನಾನು ಸಡನ್ನಾಗಿ ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಹಾಗೆಯೇ ತುಂಬ ಚೆನ್ನಾಗಾಗಿದ್ದಾವೆ. ನಾವು ಜಾಸ್ತಿ ಅಂತರ ಕೊಟ್ಟಿರೋದ್ರಿಂದ ಗಿಡಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ನಾನು ಇಳುವರಿನ ನಿರೀಕ್ಷೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈಗ ಮತ್ತೆ ನಾನು ಹೊಸ್ದಾಗಿ ಸಸಿಗಳನ್ನ ತರಿಸಿದ್ದೀನಿ, ಮತ್ತೆ ನಾಟಿ ಮಾಡಬೇಕು ಅಂತ. ಇನ್ನು ಉಳುಕಿದ್ದು ಇನ್ನೂ 1.5 ಎಕರೆಗೆ ಇದೇ ಸೇಮ್ ಡಿಸ್ಟೆನ್ಸ್ 8x4. ನಾನು ಇಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾವು ಸಸಿನ ತರಿಸಿದಾಗ ಎಲ್ಲ ಮಿಕ್ಸ್ ಕೊಟ್ಟಿರ್ತಾರೆ, ಅಂದರೆ ಚಿಕ್ಕದು ದೊಡ್ಡದು. ನಾನು ಲಾಸ್ಟ್ ಕಳೆದ ಟೈಮ್ದು ಒಂದು ವಿಡಿಯೋ ಹೇಳಿದ್ದೆ ನಿಮಗೆ. ಈಗ ಅದಕ್ಕೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಸೆಗ್ರಿಗೇಟ್ ಮಾಡಿದ್ದೀನಿ ನಾನೇ. ಫಸ್ಟ್ ನಮಗೆ ಬೇಕಾಗಿರೋದು ಮ್ಯಾಕ್ಸಿಮಮ್ ದೊಡ್ಡ ಸಸಿನೇ ಒಂದು ಕಡೆಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ನಮಗೆ 50% ಇಂಥ ಜಾಸ್ತಿನೇ ಚಿಕ್ಕವು ಬಂದಿದ್ದಾವೆ. ಇನ್ ಕೇಸ್ ದೊಡ್ಡವನ್ನೆಲ್ಲ ಯೂಸ್ ಮಾಡಿಕೊಂಡು ಉಳಿದಿರೋ ಸಸಿಗಳನ್ನ ಈ ಥರದ ಇದರಲ್ಲಿ ಚೆನ್ನಾಗಿರೋನ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ಹಾಕೋಣ ಅಂತ. ಇವನ್ನ ನಾಳೆ ನಾಟಿ ಮಾಡಬೇಕು. ಎಲ್ಲ ಸೆಗ್ರಿಗೇಟ್ ಮಾಡಿ ನೀರು ಹಾಕಿ ಇಟ್ಟಿದ್ದೀನಿ. ಮಳೆ ಕೂಡ ಬಂತು. ಕೆಂಪು ನೆಲಕ್ಕೆ ಚೆನ್ನಾಗಿ ಬರುತ್ತೆ ಅಂತಾರೆ, ಅದೇನು ಸತ್ಯ. ಆದ್ರೂ ನಮ್ಮ ಇರೋನೆಲ್ಲ ಯಾವುದಿದೆಯೋ ಅದನ್ನ ನಾವು ಬಳಸ್ಕೊಂಡು ಬೆಳಿಬೇಕಾಗಿರೋದು ಅನಿವಾರ್ಯ. ಇಲ್ಲೆಲ್ಲ ತುಂಬ ಚೆನ್ನಾಗೇ ಬೆಳೆದಿದ್ದಾವೆ ಗಿಡಗಳು. ಯಾವುದೂ ನಾಳೆನೇ ಆಗ್ಬಿಡುತ್ತೆ ಅನ್ನೋಕ್ಕೆ ಇದು ಸಾಧ್ಯನೇ ಇಲ್ಲ. ಮೇ ಬಿ ರಾಜಕಾರಣದಲ್ಲಿ ಆಗ್ಬೋದೇನೋ, ನಾಳೆನೇ ಕೋಟ್ಯಾಧಿಪತಿ ಆ ಥರ ಯಾರೋ ಭ್ರಷ್ಟಾಚಾರ ಮಾಡಿ. ಮತ್ತು ರೈತರಿಗೆ ನಾಳೆನೇ ಅಂತ ಯಾವುದು ಸಿಗೋಲ್ಲ. ಇಟ್ ವಿಲ್ ಟೇಕ್ ಟೈಮ್. ಇಲ್ಲಿ ಎಲ್ಲ ತುಂಬಾ ಸೊಗಸಾಗಿ ಬೆಳೆದಿದ್ದಾವೆ ಗಿಡಗಳು. ಇದರಲ್ಲಿ ಇನ್ನೊಂದು ಏನಂದರೆ, V1 ಬಿಟ್ಟು M5, ಆಮೇಲೆ S1 ಈ ಥರ ಇನ್ನು ಕೆಲವೊಂದು ವೆರೈಟೀಸ್ ಮಿಕ್ಸ್ ಕೊಟ್ಟಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇನ್ಷಿಯಲ್ ಗೊತ್ತಾಗಲ್ಲ. ಅದು ಹಚ್ಚಲಿಕ್ಕಾದರೆ ನಾವು ದೂರದಿಂದ ಸಸಿ ತರಿಸ್ತಿರ್ತೀವಿ. ಇಲ್ಲಾಂದರೆ ಏನು ಮಾಡ್ಬೋದು, ನಾವೇ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟ ಸಸಿಗಳನ್ನ ತರೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೋದು. ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ. ಇದಿಷ್ಟು ಮಾಹಿತಿ ಸ್ನೇಹಿತರೆ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು. ಹ್ಯಾವ್ ಅ ಹ್ಯಾಪಿ ಸಂಡೇ.